ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚೇತನ್ ಅಹಿಂಸಾ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಮೊನ್ನೆ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಾಡಿದಂತಹ ಮಾತು ಪೋಸ್ಟು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈಗ ಪೋಸ್ಟನ್ನು ಪ್ರಶ್ನಿಸಿ ಮನೆಗೆ ನುಗ್ಗಿದ್ರಲ್ಲ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು, ಅವ್ರ ಮೇಲೆ ದೂರು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ನಟ ಚೇತನ್ ದೂರನ್ನು ಕೊಟ್ಟಿದ್ದಾರೆ. ಸಾರಾ ಗೋವಿಂದು, ಶಿವರಾಮೇಗೌಡ, ಶಿವಕುಮಾರ್ ಸೇರಿ ಹಲವರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಜಾಗದ ಬಗ್ಗೆ ನಟ ಚೇತನ್ ಪೋಸ್ಟ್ ಅನ್ನು ಮಾಡಿದ್ರು, ತಗಾದೆ ತೆಗೆದಿದ್ರು. ಅದು ವ್ಯಾಪಕ ಆಕ್ರೋಶಕ್ಕೂ ಕಾರಣವಾಗಿತ್ತು. ಅದಾದ ಮೇಲೆ ಬಹಿರಂಗವಾಗಿ ಕ್ಷಮೆ ಕೇಳಿ ತದನಂತರ ಯೂಟರ್ನ್ ಕೂಡ ಹೊಡೆದಿದ್ರು. ಈಗ ಇದೇ ನಟ ಚೇತನ್, ಆ ದಿನಗಳು ಚೇತನ್ ಅಥವಾ ಚೇತನ್ ಅಹಿಂಸಾ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಅವತ್ತು ಮನೆಗೆ ಬಂದವರ ಮೇಲೆ ದೂರನ್ನು ಕೊಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ವರ್ಸಸ್ ಚೇತನ್ ಅಹಿಂಸಾ ನಡುವಿನ ತಿಕ್ಕಾಟ ಅಥವಾ ಸಂಘರ್ಷ ಮತ್ತೊಂದು ಹಂತಕ್ಕೆ ಹೋಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇದೇ ಚೇತನ್ ಅಹಿಂಸಾ ವಿರುದ್ಧ ಫಿಲ್ಮ್ ಚೇಂಬರ್ಗೂ ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ರು ಸಾರಾ ಗೋವಿಂದು ಅವರು. ಈಗ ಅದೇ ಸಾರಾ ಗೋವಿಂದು ಸೇರಿ ಹಲವರ ವಿರುದ್ಧ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಕಂಪ್ಲೇಂಟನ್ನು ಕೊಡುವುದಕ್ಕೆ ನಟ ಚೇತನ್ ಮುಂದಾಗ್ತಾ ಇದ್ದಾರೆ. ಚೇತನ್ ಅಹಿಂಸಾ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಈ ಸಂಘರ್ಷ ಈಗ ಕಾನೂನು ಸಮರದ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನರಸಿಂಹಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈಗ ನಟ ಚೇತನ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಯಾರ್ಯಾರ ವಿರುದ್ಧ ದೂರಿನಲ್ಲಿ ಏನಿದೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಪ್ರೇಮ್, ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ನಟ ಅಹಿಂಸಾ ಚೇತನ್ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಆ ಪೋಸ್ಟ್ ನ ಪ್ರಶ್ನೆ ಮಾಡಿ ಸಾಕಷ್ಟು ಒಂದಷ್ಟು ಆರೋಪಗಳು ಕೇಳಿ ಬಂದಿದ್ವು. ಅದಾದ ಬಳಿಕ ಅವರ ಮನೆಗೆ ಬಳಿ ಹೋಗಿ ಈ ಸಾರಾ ಗೋವಿಂದ ನೇತೃತ್ವದಲ್ಲಿ ಒಂದಷ್ಟು ಕನ್ನಡ ಪರ ಸಂಘಟನೆಗಳು, ಇತರರು ಮತ್ತೆ ಚಲನಚಿತ್ರ ಮಂಡಳಿಯಿಂದ ಕೂಡ ವ್ಯಾಪಕವಾಗಿ ಟೀಕೆ ವ್ಯಕ್ತವಾಗಿತ್ತು. ಒಬ್ಬ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ಗೆ ಈ ರೀತಿಯಾದಂತಹ ಅಪಮಾನ ಮಾಡ್ತಕ್ಕಂತಹದ್ದು ಸರಿಯಲ್ಲ. ಅದು ಅಂದಿನ ಸರ್ಕಾರದ ತೀರ್ಮಾನ. ಆ ನಟನಿಗೆ ಸಲ್ಲಬೇಕಾದಂತಹ ಗೌರವವನ್ನ ಸರ್ಕಾರ ಕೊಟ್ಟಿತ್ತು. ಹೀಗಿದ್ದು ಕೂಡ ಅವರ ಸಮಾಧಿಗೆ ಜಾಗವನ್ನ ಕೊಡಬಾರ್ದು ಅನ್ನೋ ಮನಸ್ಥಿತಿ ಚೇತನ್ದು ಸರಿಯಲ್ಲ ಅನ್ನೋ ಮಟ್ಟಿಗೆ ಪ್ರತಿಭಟನೆಯನ್ನ ನಡೆಸುವ ಕೆಲಸವನ್ನ ಮಾಡಿದ್ರು. ಮನೆ ಬಳಿ ಆ ಸಂದರ್ಭದಲ್ಲಿ ಮನೆ ಬಳಿ ಏಕಾಏಕಿ ನುಗ್ಗಿ ಮುತ್ತಿಗೆಯನ್ನ ಹಾಕಿದ್ರು. ಅದ್ರ ಜೊತೆ ಕೆಲ ಅಶ್ಲೀಲ ಪದಗಳನ್ನ ಬಳಕೆ ಮಾಡಿದ್ರು. ಮನೆ ಒಳಗೆಲ್ಲ ನುಗ್ಗಿದ್ರು, ಮತ್ತೆ ಹಲ್ಲೆಯನ್ನ ನಡೆಸೋದಕ್ಕೆ ಬಂದ್ರು ಅಂತೇಳಿ ಸಾರಾ ಗೋವಿಂದು, ಶಿವರಾಮೇಗೌಡ ಮತ್ತೆ ಶಿವಕುಮಾರ್ ನಾಯಕ್ ಇತರರು ಸೇರಿದಂತೆ ಇವರ ಮೇಲೆ ದೂರನ್ನ ಕೊಡೋದಕ್ಕೆ ಇದೀಗ ನಟ ಚೇತನ್ ಅಹಿಂಸಾ ಶೇಷಾದ್ರಿಪುರಂ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಸದ್ಯ ಪೊಲೀಸರು ದೂರನ್ನ ಪಡೆದುಕೊಳ್ಳೋ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ನಟ ಚೇತನ್ ಅವರನ್ನು ಗಡಿಪಾರು ಮಾಡಬೇಕು ಅಂತ ಕೂಡ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಪಟ್ಟು ಹಿಡಿದಿದ್ರು. ಯಾವಾಗ ಕ್ಷಮೆಯನ್ನು ಕೇಳಿದ್ರೋ ಎಲ್ಲವೂ ತಣ್ಣಗಾಯಿತು ಅಂಥೇಳಿ ಅಂದ್ಕೊಳ್ಳಲಾಗಿತ್ತು. ಬಟ್ ಈಗ ಪರಿಸ್ಥಿತಿ ಮತ್ತೆ ಜೋರಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕೆಂದರೆ ಇರಲಾರ್ದೆ ಇರುವೆ ಬಿಟ್ಕೊಂಡಂತಹ ನಟ ಚೇತನ್ ಈಗ ಮತ್ತೊಮ್ಮೆ ಸಾರಾ ಗೋವಿಂದು ಸೇರಿ ಹಲವರ ವಿರುದ್ಧ ದೂರು ಕೊಡುವುದಕ್ಕೆ ಮುಂದಾಗಿರೋದ್ರಿಂದ ಈ ಸಂಘರ್ಷ ಮತ್ತೊಂದು ಹಂತವನ್ನು ತಲುಪುವಂತಹ ಸಾಧ್ಯತೆ ಇದೆ. ಮನೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು. ಚೇತನ್ ನಿವಾಸದ ಮುಂದೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಕೂಡ ಪಟ್ಟನ್ನು ಹಿಡಿದಿದ್ರು. ಅದಾದ ಮೇಲೆ ನಟ ಚೇತನ್ ಕ್ಷಮೆಯನ್ನು ಕೂಡ ಯಾಚಿಸಿದ್ರು. ಈಗ ದೂರನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ.